ಧರ್ಮದೇವಿಗೆ ಅಧ್ಯಕ್ಷರಾದಂತಹ ಶ್ರೀತ ಮಲ್ಲಿಕಾರ್ಜುನ್ ಅವರು ಎರಡು ತಂಡಗಳ ಟಾಸ್ ಆನ್ ಬೈ ಎಂಎಸ್ ಗೋಲ್ಡ್ ತಂಡ ಚಾಯ್ಸ್ ಕೋರ್ಟ್. ಸರ್ ಟೈಮ್ ಆನ್ ಮಾಡಿ ಆಡ್ಬೇಕು ನೀವು. ರೈಟ್ goal. अच्छा मम्मा राइट Super Kalan. 2 points. MS Gold. Radar self out. 1+2 3-point MS Gold. All enter. Wait, Radar, wait. Bolas, MS Gold. Point card. Bonus by 2 MS Gold. Point to MS Gold. Point. Right. Gold. Oi Divya, red goal ಮಧ್ಯದಲ್ಲಿ ಆಟ ಆಡ್ಬೇಕು. ಧಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಕನಕಪುರ ಇವರ ವತಿಯಿಂದ ಮಾತೆ ಸಾವಿತ್ರಿ ಬಾಪುಲೆ ಅವರ ಜಯಂತಿಯ ಪ್ರಯುಕ್ತವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಬಡ್ಡಿ ಪಂದ್ಯಾವಳಿ. ಮೊದಲ ಪಂದ್ಯ ಇದೀಗ ಆರಂಭವಾಗಿದೆ. ಮೊದಲ ಪಂದ್ಯದಲ್ಲಿ ಒಂದು ರೋಚಕ
ಆಟಗಾರ್ತಿ MS ಗೋಲ್ಡನ್ ಡೈಮಂಡ್ಸ್ ತಂಡದ ಪರವಾಗಿ ಒಂದು ಟ್ಯಾಕಲ್ ಪ್ರಯತ್ನ ಅಷ್ಟು ಉತ್ತಮವಾಗಿ ಕಾಣಲಿಲ್ಲ. ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನದಲ್ಲಿ ಮಿಡ್ ಲೈನ್ ಹತ್ತಿರದಲ್ಲಿ ದಾಳಿಗಾರ್ತಿ ಯಶಸ್ವಿಯಾಗಿ ತಮ್ಮ ಅಂಕಣವನ್ನು ಸೇರಿಕೊಂಡಿದ್ದಾರೆ. ಕಿರಿಯ ಆಟಗಾರ್ತಿ ಮರಳವಾಡಿ ತಂಡದ ಪರವಾಗಿ ಅರುಣ್ ರವರು ಆಗಮಿಸಿದ್ದಾರೆ. ರಾಮನಗರ ಜಿಲ್ಲಾ ಕಬಡ್ಡಿ ಸಂಸ್ಥೆಯ Subadakalan. ಅಧ್ಯಕ್ಷರಾದಂತಹ ಅರುಣ್ ರವರು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ತೀರ್ಪುಗಾರರು ಕೂಡ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳ್ತೇವೆ. ಶ್ರೀಯುತ ಅರುಣ್ ರವರು Right. ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಉತ್ತಮವಾದ ಒಂದು ದಾಳಿಯ ಪ್ರಯತ್ನ ಇಲ್ಲಿ ಕಬಡ್ಡಿಯ ನೈಜ ರೂಪ ತೊಡೆ ತಟ್ಟಿ ಸವಾಲು ಹಾಕ್ತಾ ಇದ್ದಾರೆ. ಒಂದು ಟಚ್ ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ದೇನೆ ಅಂತ ಮರಳವಾಡಿ ತಂಡಕ್ಕೆ ಒಂದು ಅಂಕದ ಸಂಪಾದನೆಯೊಂದಿಗೆ ಆಫ್ ಆಗಿದೆ. ಇನ್ನೊಂದು ಟ್ಯಾಕಲ್ ಪ್ರಯತ್ನ ಮತ್ತೊಮ್ಮೆ ಮಿಡ್ ಲೈನ್ ಹತ್ತಿರದಲ್ಲಿ ಪ್ರಯತ್ನ ವಿಫಲವಾಗ್ತಾ ಇದೆ. ಡ್ಯಾಶ್ ಮಾಡುವ ಪ್ರಯತ್ನದಲ್ಲಿ ವಿಫಲವಾಗಿದ್ದಾರೆ ಡಿಫೆಂಡರ್. ದಾಳಿಗಾರ್ತಿಗೆ ಮತ್ತೊಮ್ಮೆ ಯಶಸ್ಸು. ಉತ್ತಮವಾದ ಒಂದು ಪ್ರಯತ್ನ ಇಲ್ಲಿ ಎರಡೂ ವಿಭಾಗದಲ್ಲೂ ಕೂಡ ದಾಳಿ ಮತ್ತು ಡಿಫೆನ್ಸ್ ನಲ್ಲಿ ಆದ್ರೆ ದಾಳಿಗಾರ್ತಿಗೆ ಯಶಸ್ವಿ ಆಗ್ತಾ ಇದ್ದಾರೆ. ಅಂಕದ ಸಂಪಾದನೆಗೆ ಮತ್ತೆ ಮರಳವಾಡಿ ತಂಡ ಅತ್ಯುತ್ತಮವಾದ ಪೈಪೋಟಿಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ತಂಡ. MS ಗೋಲ್ಡನ್ ಡೈಮಂಡ್ಸ್ ತಂಡದ ಪರವಾಗಿ ಜರ್ಸಿ ನಂಬರ್ 5 ಆಟಗಾರ್ತಿ 5 ಜನ ಆಟಗಾರ್ತಿಯರ ನಡುವೆ ಬೋನಸ್ ಆಫ್ ಆಗಿದೆ. ಇದು ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಈ ಬಾರಿ ಯಶಸ್ವಿಯಾಗಿದೆ. ಅದ್ಭುತವಾದಂತಹ ಬ್ಲಾಕ್, ಅದಕ್ಕೆ ತಕ್ಕ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಆಲ್ಔಟ್ ಅನ್ನು ಪಡೆಯುವ ಹಾದಿಯಲ್ಲಿ ಈಗ ಮರಳವಾಡಿ ತಂಡ 4 ಜನ ಆಟಗಾರ್ತಿಯರ ನಡುವೆ ಇನ್ನೊಂದು ಟ್ಯಾಕಲ್ನ ಪ್ರಯತ್ನ, ಒಂದು ಬಲಿಷ್ಠವಾದ ಬ್ಲಾಕ್. ಬಲಿಷ್ಠ ಡಿಸೆಂಬರ್ 10 ಆಟಗಾರ್ತಿ ಗೋಡೆಯಾಗಿ ನಿಲ್ತಾ ಇದ್ದಾರೆ ದಾಳಿಗಾರ್ತಿಯ ಮುಂದೆ, ಪ್ರಮುಖ ದಾಳಿಗಾರ್ತಿ ಅಂಕಣದ ಒಳಗೆ. ಉತ್ತಮವಾದ ಒಂದು ಪ್ರಯತ್ನ ಇಲ್ಲಿ ಡೈವಿಂಗ್ ಆಂಕಲ್ ಹೋಲ್ಡ್ ಆದ್ರೆ ಬಾಕ್ಲೈನ ಹೊರಭಾಗದಲ್ಲಿ ಟ್ಯಾಕಲ್ ಮಾಡಿದ್ದು ಮುಳುವಾಗ್ತಾ ಇದೆ. 2 ಅಂಕಗಳ ಸಂಪಾದನೆಯೊಂದಿಗೆ ಮತ್ತೆ ಚೇತರಿಕೆಯನ್ನು ಕಂಡುಕೊಳ್ತಾ ಇರೋದು MS ಗೋಲ್ಡನ್ ಡೈಮಂಡ್ಸ್ ತಂಡ. ವೇದಿಕೆ ಬಲಭಾಗದಲ್ಲಿ ತಮಗೆಲ್ಲ ಕಾಣ್ತಿರೋದು MS ಗೋಲ್ಡನ್ ಡೈಮಂಡ್ಸ್ ತಂಡ, ಎಡಭಾಗದಲ್ಲಿ ಮರಳವಾಡಿ ತಂಡ. ಮತ್ತೊಂದು ಬ್ಲಾಕ್, ಯಶಸ್ವಿ ಟ್ಯಾಕಲ್ ಮತ್ತೊಮ್ಮೆ MS ಗೋಲ್ಡನ್ ಡೈಮಂಡ್ಸ್ ತಂಡ Subadakalan. ಮತ್ತೆ ತಮ್ಮ ಮುನ್ನಡೆಯನ್ನು ಹೆಚ್ಚಿಸಿಕೊಂಡು ಆಲ್ಔಟ್ ಅನ್ನು ಪಡೆಯುವತ್ತ ಪ್ರಮುಖ ದಾಳಿಗಾರ್ತಿ ಅಂಕಣದ ಒಳಗಡೆ ಬಂದ ಕೂಡಲೇ ಔಟ್ ಆಗಿದೆ ಅಂತ ದಾಳಿಗಾರ್ತಿ ಇಲ್ಲ ಎಂದು ಡಿಫೆಂಡರ್ ವಾದ ವಿವಾದದ ನಡುವೆ ಜೆರ್ಸಿ ಟಚ್ ಆಗಿದೆ ಅನ್ನೋದು ಅಂಪೈರ್ ತೀರ್ಮಾನ. ಅಂತಿಮ ಆಟಗಾರ್ತಿ ಆಲ್ಔಟ್ ಅನ್ನ ಪಡೆಯುವ ಹಾದಿಯಲ್ಲಿ MS ಗೋಲ್ಡನ್ ಡೈಮಂಡ್ಸ್ ತಂಡ ಈಗ. ಮತ್ತೊಂದು ಬ್ಲಾಕ್ ಪ್ರಯತ್ನ ರೈಟ್ ಕವರ್ ಜಾಗದಿಂದ ಬಲಿಷ್ಠವಾದ ಟ್ಯಾಕಲ್ ನೊಂದಿಗೆ ಮತ್ತೊಮ್ಮೆ ಆಲ್ಔಟ್. ಕ್ಲಬ್ ಕುವೆಂಪು ಲಗ್ಗೆರೆ, ಅತ್ತಿಬೆಲೆ ಕ್ರೀಡಾ ಕ್ಲಬ್, ಕದಂಬ ಸ್ಪೋರ್ಟ್ಸ್ ಕ್ಲಬ್ ಚನ್ನಪಟ್ಟಣ, ಮಲ್ಲತಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಚನ್ನಪಟ್ಟಣ, ಯಂಗ್ ಸ್ಟಾರ್ಸ್, ನವಚೇತನ ಸ್ಪೋರ್ಟ್ಸ್ ಕ್ಲಬ್, ಕ್ಲಾಸಿಕ್ ನ್ಯಾಷನಲ್ಸ್, ಮಾಗಡಿ ಸ್ಪೋರ್ಟ್ಸ್ ಕ್ಲಬ್, BTM ಸ್ಪೋರ್ಟ್ಸ್ ಕ್ಲಬ್, ರಾಮನಗರ ಜಿಲ್ಲಾ ತಂಡ, SBKC ಆನೇಕಲ್, ಜೈ ಬಜರಂಗಿ ಕನಕಪುರ, ಬೆಂಗಳೂರು ಫ್ರೆಂಡ್ಸ್ ಹಾಗೆ ರಾಕರ್ಸ್ ಬನಶಂಕರಿ ಎಲ್ಲ ತಂಡದ ನಾಯಕರೇ ದಯಮಾಡಿ ಯಾವುದೇ ತಂಡ ಇಲ್ಲಿ ಬಂದಿದ್ರೆ ತಮ್ಮ ಹಾಜರಾತಿಯನ್ನು ನೀಡತಕ್ಕದ್ದು. ಮತ್ತೊಂದು ದಾಳಿ, ಸೂಪರ್ ರೇಟ್ ಮುಖಾಂತರ ಬೋನಸ್ ಪ್ಲಸ್ 2 ಅಂಕಗಳನ್ನ ಪಡ್ಕೊಳ್ತಾ ಇದ್ದಾರೆ.
RES ಕನಕಪುರ ಹಾಗೆಯೇ ತೋಕ್ ಸಂದ್ರ ಸ್ಟಾರ್ಸ್ ಹಾಗೆಯೇ ತೋಕ್ ಸಂದ್ರ ಸ್ಟಾರ್ಸ್ ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ ಉತ್ತಮವಾದ ಒಂದು ಪ್ರಯತ್ನ ಮತ್ತೊಮ್ಮೆ ಡಿಫೆನ್ಸಿವ್ ಭಾಗದಲ್ಲಿ ಯಶಸ್ವಿ ಟ್ಯಾಕಲ್ ನೊಂದಿಗೆ MS ಗೋಲ್ಡನ್ ಡೈಮಂಡ್ಸ್ ತಂಡ ಮತ್ತೆ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮವಾದ ಒಂದು ಟ್ಯಾಕಲ್, ಇಲ್ಲಿ ಸೂಪರ್ ಟ್ಯಾಕಲ್ ಆಗ್ತಾ ಇದೆ. 3 ಜನ ಆಟಗಾರ್ತಿಯರು ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ಸಾಕಷ್ಟು ಸಮಯದ ನಂತರ ಬರ್ತಾ ಇದೆ ಮರಳವಾಡಿ ತಂಡಕ್ಕೆ. ಮತ್ತೊಂದು ಆಲ್ಔಟ್ ಪಡೆಯುವತ್ತ ಸಾಗ್ತಾ ಇತ್ತು MS ಗೋಲ್ಡನ್ ಡೈಮಂಡ್ಸ್ ತಂಡ. ಆ ಸಂದರ್ಭದಲ್ಲಿ ಒಂದು ಟ್ಯಾಕಲ್ ಮುಖಾಂತರ ಮತ್ತೆ ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮೊಂದಿಗೆ ಕೈ ಜೋಡಿಸಿದಂತ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ದಂಪತಿಗೆ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. Right. ಮತ್ತೊಂದು ತಪ್ಪನ್ನ ಎಸಗ್ತಾ ಇದೆ ಮರಳವಾಡಿ ತಂಡ. ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನದಲ್ಲಿ ಒಂದು ಸೂಪರ್ ರೇಡ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 3 ಟಚ್ ಪಾಯಿಂಟ್ಗಳನ್ನು ಕೊಡೋದ್ರ ಮುಖಾಂತರ ಮತ್ತೆ ಆಲ್ಔಟ್ನ ಭೀತಿಯಲ್ಲಿ ಮರಳವಾಡಿ ತಂಡ ಡೂ ಆ ಡೈರೆಕ್ಟ್ ನಲ್ಲಿ ದಾಳಿಕಾರ್ತಿ. ಇದೀಗ ಮರಳವಾಡಿ ತಂಡದಲ್ಲಿ 2 ಆಟಗಾರ್ತಿಯರು ಮಾತ್ರ ಉಳಿದಿದ್ದಾರೆ. ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ, ಹೊಂದಾಣಿಕೆ ಸರಿಯಾಗಿದೆ, ಹಾಗಾಗಿ ಯಶಸ್ಸು ಕೂಡ ಸಿಗ್ತಾ ಇದೆ. ಲೆಫ್ಟ್ ಕವರ್ ಆಗಿ ರೈಟ್ ಕಾರ್ನರ್ ಇಬ್ಬರ ನಡುವೆ ಒಂದು ಯಶಸ್ವಿ ಟ್ಯಾಕಲ್ ಬರ್ತಾ ಇದೆ. ಕೊನೆಯ 5 ನಿಮಿಷಗಳು ಮಾತ್ರ. ಈ ಒಂದು ಪಂದ್ಯದಲ್ಲಿ ಏಕಾಂಗಿಯಾಗಿ ಟ್ಯಾಕಲ್ ಮಾಡುವ ಪ್ರಯತ್ನ ಅತ್ಯುತ್ತಮವಾದ ಪ್ರಯತ್ನ ಆಗಿತ್ತು, ಆದರೆ ಪ್ರಯತ್ನ ಯಶಸ್ವಿ. 40-13 MS ಗೋಲ್ಡ್ ತಂಡ ಪರವಾಗಿ ಅಡ್ವಾನ್ಸ್ ಟ್ಯಾಕಲ್. ಇಲ್ಲಿ ಮತ್ತೊಮ್ಮೆ ಬಾಕ್ಲೈನ್ ಹೊರಭಾಗದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ ಲೆಫ್ಟ್ ಕಾರ್ನರ್ ಜಾಗದಿಂದ ಕಿರಿಯ ಆಟಗಾರ್ತಿಯರನ್ನ ಆಡುವ ಅವಕಾಶವನ್ನು ನೀಡಲಾಗ್ತಾ ಇದೆ MS ಗೋಲ್ಡ್ ತಂಡದಲ್ಲಿ. ಮತ್ತೊಂದು ಟ್ಯಾಕಲ್, ಹೊಂದಾಣಿಕೆಯ ಹಿಡಿತಗಳೊಂದಿಗೆ MS ಗೋಲ್ಡನ್ ಡೈಮಂಡ್ಸ್ ತಂಡ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಒಂದು ಬೃಹತ್ ಕಾಯ್ದುಕೊಳ್ಳೋದ್ರ ಮುಖಾಂತರವಾಗಿ ಗೆಲುವಿನ ಹಾದಿಯಲ್ಲಿ ಕೂಡ ಸಾಗ್ತಾ ಇದ್ದಾರೆ ಕೊನೆಯ ನಿಮಿಷಗಳ ಆಟದಲ್ಲಿ. 41-15 in favor of MS Gold. ಉತ್ತಮವಾದ ಟ್ಯಾಕಲ್ ಬಂದಿದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಟೈ ಹೋಲ್ಡ್ ಮಾಡೋದ್ರ ಮುಖಾಂತರ, ಡಬಲ್ ಟೈ ಹೋಲ್ಡ್ ಮುಖಾಂತರ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಆಟಗಾರ್ತಿ. ಯಶಸ್ವಿ ಟ್ಯಾಕಲ್ ನಂತರ ಒಂದು ಎಂಟಿ ರೇಡ್ನೊಂದಿಗೆ ವಾಪಸ್ ಆದರೆ ಮತ್ತೆ ಜರ್ಸಿ ನಂಬರ್ 10 ಆಟಗಾರ್ತಿ
MS ಗೋಲ್ಡನ್ ಡೈಮಂಡ್ಸ್ ತಂಡ ಇದೊಂದು ಹೊಂದಾಣಿಕೆಯ ಕೊರತೆ ಕಾಣ್ತಾ Voting ಇತ್ತು. captains, last 3 minutes. ಕೊನೆಯ 3 ನಿಮಿಷಗಳು ಮಾತ್ರ ಎರಡು ತಂಡದ ನಾಯಕಿಯರ ಗಮನಕ್ಕೆ. ಮತ್ತೊಂದು ವಿಫಲ ಯತ್ನ. ಬೋನಸ್ ಮಾಡುವ ರೀತಿಯಲ್ಲಿ ವಂಚಿಸಿದ್ದಾರೆ ಡಿಫೆಂಡರ್ಗಳನ್ನ. 3ಕ್ಕಿಂತ ಹೆಚ್ಚು ಪಾಯಿಂಟ್ ಸಿಗುವಂತ ಸಾಧ್ಯತೆ ಕಾಣ್ತಾ ಇದೆ. ಏನ್ ಹೇಳ್ತಾರೆ ತೀರ್ಪುಗಾರರು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಲೆಕ್ಕ ಹಾಕ್ತಾ ಇದ್ದಾರೆ ಕೂಡ. 1, 2, 3 ಅಂಕಗಳು ಸಿಗ್ತಾ ಇದೆ. ಮತ್ತೊಂದು ಸೂಪರ್ ರೈಡ್ ಮುಖಾಂತರ MS ಗೋಲ್ಡನ್ ಡೈಮಂಡ್ಸ್ ತಂಡ ದಾಳಿಗಾರ್ತಿ ಯಶಸ್ವಿಯಾಗಿ ಪಾಯಿಂಟ್ ಅನ್ನು ತಂದ್ರೆ ಇತ್ತ ಮರಳವಾಡಿ ತಂಡದ ಆಟಗಾರ್ತಿ ಸೆಲ್ಫ್ ಔಟ್ ಆಗೋದ್ರ ಮುಖಾಂತರ ಅಂಕಣದಿಂದ ಹೊರ ನಡೆದಿದ್ದಾರೆ. ಸುಲಭವಾಗಿ ಎದುರಾಳಿ ತಂಡಕ್ಕೆ ಒಂದು ಅಂಕವನ್ನು ನೀಡ್ತಾ ಸೂಪರ್ ಟ್ಯಾಕಲ್ ಆಗಿದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗುತ್ತೆ ಡಿಫೆನ್ಸ್ ವಿಭಾಗಕ್ಕೆ. ದಾಳಿಗಾರ್ತಿಗೆ ಔಟ್ ಪಡೆಯುವ ಅವಕಾಶ ಕೂಡ ಇದೆ. ಒಂದು ಟಚ್ ಪಾಯಿಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಜೆರ್ಸಿ ನಂಬರ್ 10 ಆಟಗಾರ್ತಿ. ಯಶಸ್ವಿ ದಾಳಿಯೊಂದಿಗೆ ತಂಡಕ್ಕೆ ಅಂಕ. ಸತತವಾಗಿ ಅಂಕಗಳನ್ನು ಗಳಿಸಿಕೊಳ್ಳೋದ್ರೊಂದಿಗೆ ಅಂತಿಮ ಕರೆ RES ಕನಕಪುರ ಹಾಗೆ ತೋಕ್ಸಂದ್ರ ಸ್ಟಾರ್ಸ್ ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಈ ಕೂಡಲೇ ಅಂಕಣಕ್ಕೆ ಕರೆತನ್ನಿ. 47-16 in favor of MS Gold. 47-16 MS Gold ನ ಪರವಾಗಿ. Red out. ಮತ್ತೊಂದು ಅತ್ಯುತ್ತಮವಾದ ಟ್ಯಾಕಲ್ ಪಡೆದಿದ್ದು ಕಡಿಮೆ ಆದರೂ ಕೂಡ ಎಲ್ಲವೂ ಕೂಡ ಅತ್ಯದ್ಭುತವಾದಂತಹ ಟ್ಯಾಕಲ್ಗಳನ್ನು ಪಡ್ಕೊಂಡಿದ್ದಾರೆ. ಬಲಿಷ್ಠ ಆಟಗಾರ್ತಿಯರನ್ನ ಟ್ಯಾಕಲ್ ಮಾಡಿದ್ದಾರೆ ಕೂಡ. ಒಂದು ಅತ್ಯುತ್ತಮವಾದಂತಹ ಪೈಪೋಟಿ. 51-19 in favor of MS Gold. 51 ಮತ್ತು 19 MS ಗೋಲ್ಡನ್ ಡೈಮಂಡ್ಸ್ ತಂಡ 50 ಅಂಕಗಳನ್ನು ಮೊದಲ ಪಂದ್ಯದಲ್ಲೇ ಪಡ್ಕೊಳ್ಳೋದ್ರೊಂದಿಗೆ ಈ ಪಂದ್ಯಾವಳಿಯಲ್ಲಿ ದಾಖಲೆಯನ್ನು ಬರೀತಾ ಇದ್ದಾರೆ. ಇದರೊಂದಿಗೆ ಪಂದ್ಯ ಮುಕ್ತಾಯವಾಗ್ತಾ ಇದೆ. MS ಗೋಲ್ಡನ್ ಡೈಮಂಡ್ಸ್ ತಂಡ ಜಯವನ್ನು ಪಡೆಯೋದ್ರೊಂದಿಗೆ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಮರಳವಾಡಿ ತಂಡ ಒಂದು ಅತ್ಯುತ್ತಮವಾದ ಪೈಪೋಟಿಯನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡು ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಪಂದ್ಯಕ್ಕಾಗಿ ದಯಮಾಡಿ ಎರಡು ತಂಡಗಳು ಈ ಕೂಡಲೇ ಅಂಕಣವನ್ನು ಪ್ರವೇಶ ಮಾಡಬೇಕು. RES ಕನಕಪುರ ಹಾಗೆಯೇ ತೋಕಸಂದ್ರ ಸ್ಟಾರ್ಸ್ ಎರಡು ತಂಡದ ನಾಯಕಿಯರೇ ತಮ್ಮ ತಂಡಗಳನ್ನು ಈ ಕೂಡಲೇ ಅಂಕಣಕ್ಕೆ. ನಿರೂಪಣೆಕಾರ ಚಂದ್ರಶೇಖರ್ ಅವರು ದಯಮಾಡಿ ಎಲ್ಲಿದ್ರು ತಂಡಗಳ ಪರಿಚಯವನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಚಂದ್ರಶೇಖರ್ ಅವರು ವೇದಿಕೆ ಹತ್ರ ಬರಬೇಕು. ಇಲ್ಲೇ ಇದ್ದೀನಿ ಸರ್, ಇಲ್ಲೇ Thank you. ನೀವು ಗೆಸ್ಟ್ ಯಾರು ಅಂತ ಹೇಳಿದ್ರೆ ಮಾಡಿಸೋಣ, ಇಲ್ಲ ಅಂದ್ರೆ ಕಬ್ಬಾಳಯ್ಯನವರು ಹಾಗೂ ಸ್ಥಳೀಯ ಜನನಂದನ ಚಾನೆಲ್ನ ಉಮಾಶಂಕರ್ ಅವರು KR ಉಮಾಶಂಕರ್ ಅವರು ದಯಮಾಡಿ ಎಲ್ಲಿದ್ರು ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಪಂದ್ಯಾವಳಿಗಳ ಆಟಗಾರರ ತಂಡದ ಪರಿಚಯದ ಜೊತೆಗಿದ್ದಾರೆ. ಅವರಿಗೂ ಸಹ ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ಪರವಾಗಿ ಮತ್ತು ಎಲ್ಲ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನ ನಿರಂತರತೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ಬಂಧುಗಳಿಗೆ ಮತ್ತು ಶಿಕ್ಷಣೇತರವಾಗಿ ಕ್ರೀಡಾ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ಸರ್ ತಂಡದ ಹೆಸರು ಹೇಳ್ಬಿಡಿ. RES ಹಾಗೆ ತೋಕಸಂದ್ರ ಸ್ಟಾರ್ಸ್ ತಂಡಗಳ ನಡುವೆ ಪಂದ್ಯ ಸಾಗಿದೆ. ವೇದಿಕೆ ಎಡಭಾಗದಲ್ಲಿ RES ತಂಡ, ಬಲಭಾಗದಲ್ಲಿ ತೋಕಸಂದ್ರ ಸ್ಟಾರ್ಸ್ ತಂಡ. ಪುರುಷ
ಪುರುಷರ ವಿಭಾಗದ ತಂಡಗಳು ಯಾವುದೇ ತಂಡ ಆಗಮಿಸಿದ್ರು ಕೂಡ ಇಲ್ಲಿ ದಯಮಾಡಿ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳಿ, ತಮ್ಮ ಹಾಜರಾತಿಯನ್ನು ನೀಡಿ. Right. ಆರಂಭಿಕ ಮೇಲುಗೈಯನ್ನು ತೆಗೆದುಕೊಳ್ತಾ ಇದ್ದಾರೆ ತೋಕ್ಸಂದ್ರ ಸ್ಟಾರ್ಸ್ ತಂಡ. ಮತ್ತೊಂದು ಪ್ರಯತ್ನ ಟ್ಯಾಕಲ್ ನಲ್ಲಿ RES ತಂಡ. ಯಶಸ್ವಿ ಟ್ಯಾಕಲ್ ಮತ್ತೊಮ್ಮೆ ನೀಲಕಾಯ ಆಟಗಾರ್ತಿಯನ್ನ ದಾಳಿ ವಿಭಾಗದಲ್ಲಿ ಪ್ರಯೋಗಿಸಲಾಗ್ತಾ ಇದೆ. ಇಬ್ಬರು ಆಟಗಾರ್ತಿಯರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತಮ್ಮ ಉದ್ದನೆಯ ಕೈಗಳ ಸದುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ಎರಡೂ ಕಡೆ ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ಳೋದ್ರೊಂದಿಗೆ 2+2 4 ಅಂಕ ಇದೆ. ಮತ್ತೊಮ್ಮೆ RES ಕನಕಪುರ ತಂಡ ತೋಕಸಂದ್ರ ಸ್ಟಾರ್ಸ್ ತಂಡದ ವಿರುದ್ಧ. ಈಗಾಗಲೇ ಪ್ರಥಮ ಪಂದ್ಯದಲ್ಲಿ ಜಯವನ್ನು ಪಡೆದಿರುವ MS ಗೋಲ್ಡ್ ತಂಡದ ವಿರುದ್ಧ ಆಡಲಿದ್ದಾರೆ. ಇಲ್ಲಿ ಜಯ ಪಡೆಯುವ ತಂಡ. Self out. Right. One technical point. Right. ಜಯಂತಿ ಅಂಗವಾಗಿ 2025ರ ಬಹುತೇಕ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಕಬಡ್ಡಿ ಪಂದ್ಯಾವಳಿ ಮಹಿಳೆಯರಿಗೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಪ್ರಥಮ ಪಂದ್ಯದಲ್ಲಿ ಈಗಾಗಲೇ ಗೆಲುವನ್ನು ಪಡೆದಿರುವ MS ಗೋಲ್ಡ್ ತಂಡದ ವಿರುದ್ಧ ಆಡೋದಕ್ಕಾಗಿ RES ಕನಕಪುರಗೆ ತೋಕ್ಸಂದ್ರ ಸ್ಟಾರ್ಸ್ ತಂಡ ಇದೀಗ ಪಂದ್ಯವನ್ನು ಆಡ್ತಾ ಇದ್ದಾರೆ. RES ಕನಕಪುರ ತಂಡ ಆರಂಭಿಕ ಮೊದಲಾರ್ಧದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕ್ರೀಡಾ ಕ್ಲಬ್, ಕದಂಬ ಸ್ಪೋರ್ಟ್ಸ್ ಕ್ಲಬ್ ಚನ್ನಪಟ್ಟಣ, ಮಲ್ಲತ್ತಳ್ಳಿ ಸ್ಪೋರ್ಟ್ಸ್ ಕ್ಲಬ್, ಚನ್ನಪಟ್ಟಣ ಯಂಗ್ ಸ್ಟಾರ್ಸ್, ನವಚೇತನ ಸ್ಪೋರ್ಟ್ಸ್ ಕ್ಲಬ್, ಕ್ಲಾಸಿಕ್ ನ್ಯಾಷನಲ್ಸ್, ಮಾಗಡಿ ಸ್ಪೋರ್ಟ್ಸ್ ಕ್ಲಬ್, BTM ಸ್ಪೋರ್ಟ್ಸ್ ಕ್ಲಬ್, ರಾಮನಗರ ಜಿಲ್ಲಾ ತಂಡ, SBKC ಆನೇಕಲ್, ಜೈ ಭಜರಂಗಿ ಕನಕಪುರ, ಬೆಂಗಳೂರು ಫ್ರೆಂಡ್ಸ್
ಎಲ್ಲ ತಂಡಗಳು ಅದು MES Second half, first time out. Voting captain, last 2 minutes. ಕನ್ನಡ ನಾಯಕರೇ ಕೊನೆ 2 ನಿಮಿಷಗಳು. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಕೊನೆಯ ನಿಮಿಷಗಳ ಆಟದಲ್ಲಿ 65 kg ಮಹಿಳಾ ವಿಭಾಗದ ಪಂದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಬೃಹತ್ ಮುನ್ನಡೆಯನ್ನು ಪಡೆದುಕೊಂಡಂತ RES ಕನಕಪುರ ತಂಡ ಗೆಲುವಿನ ಹಾದಿಯಲ್ಲಿ ಪಂದ್ಯವನ್ನು ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ದಾರೆ. ಮತ್ತೊಂದು ಪ್ರಯತ್ನ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಡೂ ಆರ್ ಡೈ ರೇಟ್ನಲ್ಲಿ ದಾಳಿ ಕಾರ್ತಿಕ್. ಕೊನೆ 1 ನಿಮಿಷದ ಆಟ ಬಾಕಿ ಇದೆ. ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಂಡಿರುವ RES ಕನಕಪುರ ತಂಡ 4 ಜನ ಆಟಗಾರ್ತಿಯರ ಮುಂದೆ ತೋಕ್ಸಂದ್ರ ಸ್ಟಾರ್ಸ್ ತಂಡ ಪರವಾಗಿ ದಾಳಿ ಕಾರ್ತಿಕ್. ಮತ್ತೊಂದು ಟ್ಯಾಕಲ್. ಡೂ ಆರ್ ಡೈ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ದಾಳಿ ಕಾರ್ತಿಕ್. ಎಷ್ಟು ಮುನ್ನಡೆ ಇದ್ರೂ ಕೂಡ ಯಾವುದೇ ಅಂಕವಿಲ್ಲದೆ ವಾಪಸ್ ಹೋಗೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಡೈರಿಯಲ್ಲಿ ಅಂಕವನ್ನು ಗಳಿಸಲೇಬೇಕಾಗಿದೆ. ಇಲ್ಲಿ ಕೂಡ 4 ಜನ ಆಟಗಾರ್ತಿಯರಿದ್ದಾರೆ. ಅಂಕವಿಲ್ಲದೆ ವಾಪಸ್ ಬಂದಿರೋದ್ರಿಂದ ಔಟ್ ಆಗ್ತಾರೆ. ಮತ್ತೊಂದು ಅಂಕ ಸಿಗ್ತಾ ಇದೆ ಇದೀಗ ತೋಕ್ಸಂದ್ರ ಸ್ಟಾರ್ಸ್ ತಂಡಕ್ಕೆ. ತಂಡದ ಮೊತ್ತ 15-7 RES ಕನಕಪುರ ಪರವಾಗಿ. ಇದರೊಂದಿಗೆ ಪಂದ್ಯ MS ಗೋಲ್ಡ್ ಹಾಗೆ RES ಕನಕಪುರ ತಂಡ